ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬನಶಂಕರಿ ತಾಯಿಗೆ ಲಿಂಬೆ ಹಣ್ಣಿನ ದೀಪ ಯಾವ ರೀತಿಯಲ್ಲಿ ಹಚ್ಚಬೇಕು, ಹಾಗೆ ಯಾವ ಸಮಯದಲ್ಲಿ ಹಚ್ಚಬೇಕು, ಯಾಕೆ ಹಚ್ಚಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಾರ ಬನಶಂಕರಿಗೆ ಹೋದಾಗ ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ. ತುಂಬ ಜನ ಲಿಂಬೆ ಹಣ್ಣಿನ ದೀಪನ ಹಚ್ಚಿ ಈ ಒಂದು ಸೈಡಲ್ಲಿ ಅಲ್ಲಿ ಟ್ರೇ ಥರ ಇಟ್ಟಿರ್ತಾರೆ, ಅಲ್ಲಿ ಲಾಸ್ಟಲ್ಲಿ ಅಲ್ಲಿ ಬಿಡಬೇಕಾಗತ್ತೆ ಲಿಂಬೆ ಹಣ್ಣಿನ ದೀಪ ಅಥವಾ ಬೆಲ್ಲದ ಹಚ್ಚಿನ ದೀಪ, ತುಪ್ಪದ ದೀಪ, ಯಾವ ದೀಪನಾದರೂ ಹಚ್ಬೋದು. ಬನಶಂಕರಿ ತಾಯಿಗೆ ಶ್ರದ್ಧೆ ಭಕ್ತಿಯಿಂದ ನೀವು ಲಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ತಾಯಿ ಆದಷ್ಟು ಬೇಗ ನಿಮ್ಮಲ್ಲಿ ಒಲಿತಾಳೆ ಅನ್ನೋದು ಪವಾಡನೇ ಇದೆ. ಯಾಕೆ ಅಂತ ಕೇಳಿದರೆ, 1915ರಲ್ಲಿ ಬೆಂಗಳೂರಿನಲ್ಲಿ ವಾಸವಿದ್ದಂಥ ಸೋಮಣ್ಣ ಶೆಟ್ಟಿ ಎಂಬುವರು ಬನಶಂಕರಿ ತಾಯಿಯ ಭಕ್ತರು. ಅವರು ಬಾದಾಮಿಯಿಂದ ಬನಶಂಕರಿ ದೇವಾಲಯದಲ್ಲಿ ದೇವಿಯ ವಿಗ್ರಹವನ್ನು ತಂದು ಇಲ್ಲಿ ಸ್ಥಾಪಿಸಿದ್ರು. ಆದರೆ ಆವಾಗಿನಿಂದ ಇಲ್ಲಿ ನಿಧಾನವಾಗಿ ದೇವಾಲಯ ಪ್ರಸಿದ್ಧವಾಗೋದಕ್ಕೆ ಶುರುವಾಗಿದ್ದು, ಬನಶಂಕರಿ ಎಂದು ಹೆಸರು ಬಂದಿದ್ದೇ ತದನಂತರ. ಅಂದಿನಿಂದ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಭಾನುವಾರದಂದು ಸತತವಾಗಿ ಎಲ್ಲರೂ ಲಿಂಬೆಹಣ್ಣಿನ ದೀಪನ ಹಚ್ತಾರೆ. ಇದಕ್ಕೆ ಒಂಟಿ ದೀಪವನ್ನು ಹಚ್ಚಬಾರ್ದು, ಜೋಡಿ ದೀಪ ಹಚ್ಬೋದು ಅಥವಾ 5, 7, 9, 21, 101 ಈ ರೀತಿಯಲ್ಲಿ ಹಚ್ತಾರೆ. ನೋಡಿ, ಲಿಂಬೆಹಣ್ಣಿನ ದೀಪನ ನೀವೇ ರೆಡಿ ಮಾಡ್ಕೋತೀರಾ ಅಂದರೆ ರೆಡಿ ಮಾಡ್ಕೋಬಹುದು. ಲಿಂಬೆಹಣ್ಣನ್ನು ಹಿಂಡಿಬಿಟ್ಟು ಅದನ್ನು ಉಲ್ಟಾ ಇಟ್ಬಿಟ್ಟು ಅದಕ್ಕೆ ತುಪ್ಪದ ಬತ್ತಿಯನ್ನು ಇಟ್ಬಿಟ್ಟು ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಹಾಕ್ಕೊಂಡು ಹಚ್ಬೋದು. ಅಥವಾ ಲಿಂಬೆಹಣ್ಣಿನಿಂದ ಅಕ್ಷತೆ ಮೇಲೆ ದೀಪನ ಇಟ್ಬಿಟ್ಟು ಹಚ್ಬೋದು. ನಾವಿಲ್ಲಿ ಈ ರೀತಿಯಾಗಿ ದೀಪನ ರೆಡಿ ಮಾಡ್ಕೊಂಡಿದ್ದೀವಿ. ಮನೆಯಲ್ಲೇ ಎಲ್ಲನೂ ವಸ್ತು ಸಾಮಗ್ರಿಗಳೆಲ್ಲ ತೊಗೊಂಡ್ಬಂದು ಈ ರೀತಿಯಲ್ಲಿ ದೀಪನ ರೆಡಿ ಮಾಡ್ಕೋಬೋದು. ಅಲ್ಲಿ ಕೂತ್ಕೊಂಡು ಲಿಂಬೆಹಣ್ಣು ಹಿಂಡೋದಕ್ಕೆಲ್ಲನೋದಕ್ಕೂ ಜಾಗ ಇರುತ್ತೆ. ಈ ಥರ ತುಪ್ಪದ ಬಾಟ್ಲು ಸಿಗುತ್ತೆ, ತುಪ್ಪನ ಬತ್ತಿಗೆ ಹಾಕಿಬಿಟ್ಟು ಜೋಡಿ ಬತ್ತಿನ ಇಟ್ಬಿಟ್ಟು ಲಿಂಬೆಹಣ್ಣಿನ ದೀಪನ ರೆಡಿ ಮಾಡ್ಕೋಬೇಕಾಗತ್ತೆ. ತಾಯಿ ಶಕ್ತಿ ಹಾಗೂ ದುರ್ಗೆ ಸ್ವರೂಪಿಣಿ ಆಗಿರೋದ್ರಿಂದ ನೀವು ಲಿಂಬೆಹಣ್ಣಿನ ದೀಪನ ಹಚ್ಚುವಾಗ ನಿಮ್ಮ ಕೋರಿಕೆನ ಬೇಡ್ಕೊಂಡೆ ಎಷ್ಟು ನೀವು ಶ್ರದ್ಧಾಭಕ್ತಿಯಿಂದ ಬೇಡ್ಕೋತಿರಲ್ಲ ಅಷ್ಟು ಬೇಗ ನಿಮ್ಮ ಆಸೆ ಈಡೇರುತ್ತೆ. ಹಾಗೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖಕರ ಜೀವನ ನಿಮ್ಮದಾಗುತ್ತೆ. ಜೊತೆಗೆ ಬಡತನವೂ ಕೂಡ ದೂರ ಆಗುತ್ತೆ ಅನ್ನೋದು ನಂಬಿಕೆ. ನಾನು ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ, ಆದಷ್ಟು ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡದೇ ಇರೋ ನೋಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಜನ ಲಿಂಬೆಹಣ್ಣಿನ ದೀಪನ ಹಚ್ಕೊಂಡು ಇಟ್ಟಿದ್ದಾರೆ. ನಾನು ಮುಂದಿನ ಸಲ ಹೋದಾಗ ಕ್ಲಿಯರಾಗಿ ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.